press the bell icon on the YouTube app and never miss another update. Hello students, let's continue our discussion in the lesson mental arithmetic. In previous class we discussed up to exercise 3.1 of 7th main alli second problem tanka discuss madvi. Let's discuss remaining problems in today's class and let's complete this lesson, isn't it? ಸೊ ನಿಮಗೆಲ್ಲ ಕಾನ್ಸೆಪ್ಟ್ಸ್ ಕ್ಲಿಯರ್ ಆಗಿದೆ. ಥೌಸಂಡ್ಸ್ ಪ್ಲೇಸಿಗೆ ಹೆಂಗೆ ಎಸ್ಟಿಮೇಟ್ ಮಾಡಬೇಕು, 10,000 ಪ್ಲೇಸ್ ಹೆಂಗೆ ಎಸ್ಟಿಮೇಟ್ ಮಾಡಬೇಕು ಆ್ಯಂಡ್ ಪ್ರಾಡಕ್ಟ್ ಕೊಟ್ಟಾಗ ಹೆಂಗೆ ಎಸ್ಟಿಮೇಟ್ ಮಾಡಬೇಕು ಅಂತ. ಸೊ ಲೆಟ್ಸ್ ಡಿಸ್ಕಸ್ 2 more ಪ್ರಾಬ್ಲಮ್ಸ್ ಇನ್ ದ 7th main. ಸೊ ದಟ್ ಈಸ್ 5,476 ಆ್ಯಂಡ್ 11. ಸೊ ಈ ಎರಡನ್ನು ನಾವು ಮಲ್ಟಿಪ್ಲೈ ಮಾಡಬೇಕಾಗಿದೆ. ಫಸ್ಟು ಎಸ್ಟಿಮೇಟ್ ಮಾಡ್ಕೊಳ್ಳೋಣ. 5,476ನ ಎಸ್ಟಿಮೇಟ್ ಮಾಡಿದ್ರೆ ಹೈಯೆಸ್ಟ್ ಪ್ಲೇಸ್ ವ್ಯಾಲ್ಯೂ ಯಾವುದು? 1000. ಸೊ ಥೌಸಂಡ್ಸ್ ಪ್ಲೇಸ್ ಬಿಟ್ಟು ರಿಮೈನಿಂಗ್ ಡಿಜಿಟ್ಸ್ ವಿಲ್ ಬಿಕಮ್ 0. ಈ ಥೌಸಂಡ್ಸ್ ಪ್ಲೇಸಲ್ಲಿ ಏನು ಬರಿಬೇಕು ಅಂತ ಡಿಸೈಡ್ ಮಾಡೋ ಫ್ಯಾಕ್ಟರ್ 4. 4 ಈಸ್ ಲೆಸ್ ದ್ಯಾನ್ 5. ಸೊ ವಿ ವಿಲ್ ಕೀಪ್ ಆ್ಯಸ್ ಇಟ್ ಈಸ್. ಸೊ 5,476 ಅಂದರೆ 5,000 ಆಯಿತು. ಇಲ್ಲಿ ಹೈಯೆಸ್ಟ್ ಪ್ಲೇಸ್ ವ್ಯಾಲ್ಯೂ 10s ಅದೇ ಆ್ಯಂಡ್ ರಿಮೈನಿಂಗ್ ಡಿಜಿಟ್ಸ್ 0 ಆಯಿತು. 1 ಮೀನ್ಸ್ less than 5. less than 5 idre we will keep as it is, that is it will become 10. 5,000 into 10. 5 ones are 5. zeros count ಮಾಡ್ಕೊಳ್ಳಿ. 1 2 3 4 4 zeros ಆಯಿತು. so it will become 50,000, isn't it? so ಇಲ್ಲಿ highest place values ಗೆ ನಾವು estimate ಮಾಡ್ತಾ ಇದ್ದೀವಿ. next, that is the last question in this main. 2,645 and 18. Ones, tens, hundreds, thousands place. So thousands place ಅಲ್ಲಿ 2 ಇದೆ and remaining digits 0 ಆಯಿತು. Here 1 ಇದೆ and remaining digits 0. ಸಿ ಥೌಸಂಡ್ಸ್ ಪ್ಲೇಸ್ ಏನು ಬರಿಬೇಕು ಅಂತ ಅದ್ರ ನೆಕ್ಸ್ಟ್ ಪ್ಲೇಸ್ ವ್ಯಾಲ್ಯೂ ಡಿಸೈಡ್ ಮಾಡುತ್ತೆ. ದಟ್ ಈಸ್ 6. 6 ಈಸ್ ಗ್ರೇಟರ್ ದ್ಯಾನ್ 5. ಗ್ರೇಟರ್ ದ್ಯಾನ್ 5 ಇದ್ದರೆ 2ಗೆ +1 ಆ್ಯಡ್ ಮಾಡಿದ್ರೆ ಏನಾಯಿತು? 3. ಸೊ ಇಟ್ ವಿಲ್ ಬಿಕಮ್ 30,000. ಆ್ಯಂಡ್ ಹಿಯರ್ 8 ಇದೆ. 8 ಈಸ್ ಗ್ರೇಟರ್ ದ್ಯಾನ್ 5. ಗ್ರೇಟರ್ ದ್ಯಾನ್ 5 ಇದ್ದರೆ ಒಂದನ್ನು ಆ್ಯಡ್ ಮಾಡ್ತೀರಿ. 1 + 1 ವಿಲ್ ಬಿಕಮ್ 2. ಈಗ ಪ್ರಾಡಕ್ಟ್ ಫೈಂಡ್ ಔಟ್ ಮಾಡಬೇಕು. 30,000 ಇಂಟು 20. 3 2s 6 ನಂಬರ್ಸ್ನ ಮಲ್ಟಿಪ್ಲೈ ಮಾಡ್ತೀವಿ. ನೆಕ್ಸ್ಟ್ ಝೀರೋಸ್ನ ಕೌಂಟ್ ಮಾಡ್ಕೊಳ್ತೀವಿ. 1 2 3 4 5. ಸೊ ವಿಲ್ ಪುಟ್ 5 zeros. ಎಷ್ಟಾಯಿತು? 6 lakh. ಸೊ ಆನ್ಸರ್ ವಿಲ್ ಬಿಕಮ್, ಸಾರಿ ದಿಸ್ ಇಸ್ ನಾಟ್ 30,000, it is 3,000. ಸೊ ರಿಮೈನಿಂಗ್ 4 ಡಿಜಿಟ್ಸ್ ಇದೆ ಅಲ್ವಾ? 3,000 into 20. 3 2s are 6. So 4 zeros, it will become 60,000. Next, let us take 8th main. ಕರೆಕ್ಟ್ ಮಾಡ್ಕೊಳ್ರಿ, 1 0 ಎಕ್ಸ್ಟ್ರಾ ಆಗಿತ್ತು. ಸಿ 30,000 ಆ್ಯಂಡ್ 3 lakh ಆರ್ ವೆರಿ ಹ್ಯೂಜ್ ಡಿಫ್ರೆನ್ಸ್. ಸೊ 30,000 ಬೇರೆ, 3,000 ಬೇರೆ. ಸೊ 1 0 ಹೆಚ್ಚು ಕಡಿಮೆ ಆದರೂ ಎಷ್ಟು ಲಾಸ್ ಆಗುತ್ತೆ ಅಲ್ವಾ? ಸೊ ಝೀರೋಸ್ ಮೇಲೆ ಕೂಡ ಕಾನ್ಸಂಟ್ರೇಷನ್ ಇರಬೇಕು. ಆ್ಯಂಡ್ ಲೆಟ್ಸ್ ಟೇಕ್ 8th main. ಎಸ್ಟಿಮೇಟ್ ದ ಕೋಎಫಿಷಿಯೆಂಟ್ ಆಫ್ ಈಚ್ ಆಫ್ ದ ಫಾಲೋಯಿಂಗ್ ಬೈ ರೌಂಡಿಂಗ್ ಆಫ್ ಟು ಇಟ್ಸ್ ಹೈಯೆಸ್ಟ್ ಪ್ಲೇಸ್ ವ್ಯಾಲ್ಯೂಸ್. ಅಂದರೆ ಇಲ್ಲೂ ಅಷ್ಟೇ ಹೈಯೆಸ್ಟ್ ಪ್ಲೇಸ್ ವ್ಯಾಲ್ಯೂಸಿಗೆ ಎಸ್ಟಿಮೇಟ್ ಮಾಡಿ ನಾವು ಕೋಎಫಿಷಿಯೆಂಟ್ನ ಎಸ್ಟಿಮೇಟ್ ಮಾಡಬೇಕು, isn't it? ಸೊ ಲೆಟ್ಸ್ ಟೇಕ್ 8th main. ಹೈಯೆಸ್ಟ್ ಪ್ಲೇಸ್ ವ್ಯಾಲ್ಯೂಗೆ ಎಸ್ಟಿಮೇಟ್ ಮಾಡಿ ಡಿವೈಡ್ ಮಾಡ್ತಾ ಹೋಗ್ತೇವೆ. 398 divided by 82. 398ನ ಎಸ್ಟಿಮೇಟ್ ಮಾಡೋಣ. ಹೈಯೆಸ್ಟ್ ಪ್ಲೇಸ್ ವ್ಯಾಲ್ಯೂ 100. ಸೊ ರಿಮೈನಿಂಗ್ ಡಿಜಿಟ್ಸ್ ಆರ್ 0. 9 ಇದೆ. 9 ಮೀನ್ಸ್ ಗ್ರೇಟರ್ ದ್ಯಾನ್ 5. ಸೊ ಯು ಹ್ಯಾವ್ ಟು ಆ್ಯಡ್ +1. 3 + 1 ಏನಾಯಿತು? 4. 400. 82. ಟೆನ್ಸ್ ಪ್ಲೇಸ್ ಹೈಯೆಸ್ಟ್ ವ್ಯಾಲ್ಯೂ ಇಸ್
ಟೆನ್ಸ್ ಪ್ಲೇಸ್ ಅಂದರೆ ಲಾಸ್ಟ್ ಡಿಜಿಟೇ ಹೈಯೆಸ್ಟ್ ಪ್ಲೇಸ್ ಆಗುತ್ತೆ ಆ್ಯಂಡ್ ರಿಮೈನಿಂಗ್ ಡಿಜಿಟ್ಸ್ 0. 2 ಇದೆ, ಇಟ್ ಈಸ್ ಲೆಸ್ ದ್ಯಾನ್ 5. ಸೊ ಲೆಸ್ ದ್ಯಾನ್ 5 ಇದ್ರೆ ವಿಲ್ ಕೀಪ್ ಆ್ಯಸ್ ಇಟ್ ಈಸ್. ಈಗ ಎಸ್ಟಿಮೇಟೆಡ್ ವ್ಯಾಲ್ಯೂ 300ದು 400 ಆಯಿತು, 82ದು 80 ಆಯಿತು, 400 ಡಿವೈಡೆಡ್ ಬೈ 80. ಈಗ ನಾವು ಡಿವಿಷನ್ ಮಾಡ್ತೀವಿ. 400 ಡಿವೈಡೆಡ್ ಬೈ 80. ಸೊ 8 5s 40 ಹೌದಾ, 8 5s 40. ಅದೇ ಥರ 80 5s ಮಾಡಿ ನೋಡೋಣ. 5 0s 0, 5 8s 40. 80 ಇಂಟು 5 ಮಾಡಿದ್ರೆ ನಮಗೆ 400 ಆಗುತ್ತೆ. 80 5s 400. 0 ಅಲ್ಲಿ 0 ಹೋದರೆ 0, 400 ಅಲ್ಲಿ 400 ಹೋದರೆ 0 ಆಯಿತು. ಸಿ ನಾವು 400ನ 80ಇಂದ ಡಿವೈಡ್ ಮಾಡಿದ್ರೆ ಬರೋ ಅಂಥ ಆನ್ಸರ್ ಏನಾಗುತ್ತೆ 5. ಸೊ ಈ ಡಿವಿಷನ್ ತುಂಬ ಇಂಪಾರ್ಟೆಂಟ್. ನಿಮಗೆ 8 ಟೇಬಲ್ ಬಂತು, 8 5s 40. ಅದೇ ಥರ 80 5s ಅಂದರೆ ಒಂದು 0 ಆ್ಯಡ್ ಆಗುತ್ತೆ, ಇಟ್ ವಿಲ್ ಬಿಕಮ್ 400. ಸೊ ಈ ಥರ ಫಸ್ಟು ಎಸ್ಟಿಮೇಟ್ ಮಾಡ್ತೀವಿ, ಅದಾದಮೇಲೆ ಡಿವಿಷನ್ ಮಾಡ್ತೀವಿ. ಸೊ ಡಿವಿಷನ್ ಮಾಡಬೇಕಾದ್ರೆ ಕೂಡ ಕಾನ್ಸಂಟ್ರೇಷನ್ ಇರಬೇಕು. ನೆಕ್ಸ್ಟ್ ಸೆಕೆಂಡ್ ಕ್ವೆಶನ್. 786 divided by 22. ಸೊ 786ನ ಎಸ್ಟಿಮೇಟ್ ಮಾಡೋಣ. ಹೈಯೆಸ್ಟ್ ಪ್ಲೇಸ್ ವ್ಯಾಲ್ಯೂ ಯಾವುದು? ಹಂಡ್ರೆಡ್ಸ್, ಟೆನ್ಸ್, ಒನ್ಸ್. ಸೊ 100 ಪ್ಲೇಸ್ನ ಬ್ಲ್ಯಾಂಕ್ ಬಿಟ್ಟು ರಿಮೈನಿಂಗ್ ಡಿಜಿಟ್ಸ್ ಆರ್ 0. ಇಯರ್ಸ್ ಒನ್ಸ್ ಟೆನ್ಸ್ ಪ್ಲೇಸ್ ಬಿಟ್ಟು ಆ್ಯಂಡ್ ರಿಮೈನಿಂಗ್ ಡಿಜಿಟ್ ಈಸ್ 0. 8 ಇದೆ, 8 ಈಸ್ ಗ್ರೇಟರ್ ದ್ಯಾನ್ 5. ಗ್ರೇಟರ್ ದ್ಯಾನ್ 5 ಅಂದರೆ ಯು ಹ್ಯಾವ್ ಟು ಆ್ಯಡ್ +1. 7 ಇದ್ದಿದ್ದು ಏನಾಯಿತು? 8 ಆಯಿತು, 800. ಇಲ್ಲಿ 2 ಇದೆ, 2 ಈಸ್ ಲೆಸ್ ದ್ಯಾನ್ 5. ಲೆಸ್ ದ್ಯಾನ್ 5 ಇದ್ದರೆ ಡಿಜಿಟ್ನ ಹಾಗೆ ಇಟ್ಕೊಳ್ತೀವಿ, ಇಟ್ ಈಸ್ 20. ಈಗ ಡಿವೈಡ್ ಮಾಡಬೇಕು, ನಾಟ್ ಮಲ್ಟಿಪ್ಲಿಕೇಶನ್. ಯು ಹ್ಯಾವ್ ಟು ಡಿವೈಡ್ 800 ಡಿವೈಡೆಡ್ ಬೈ 20. ಈಗ ಡಿವೈಡ್ ಮಾಡಿರಿ. 20 ಬದಲು 2 ಇದ್ದಿದ್ರೆ ನಾನು 2 4s 8 ಆಗ್ತಿತ್ತಲ್ವಾ, 2 4s 8. ಅದೇ ಥರ 20 4s ಚೆಕ್ ಮಾಡಿರಿ. 4 0s 0, 4 2s 8, 20 4s 80. 0 ಅಲ್ಲಿ 0 ಹೋದರೆ 0, 8 ಅಲ್ಲಿ 8 ಹೋದರೆ 0. ಈಗ 0ನ ಕೆಳಗೆ ಇಳಿಸ್ಕೊಂತೀವಿ. 20 0s 0 ಆ್ಯಂಡ್ 800ನ 20ಇಂದ ಡಿವೈಡ್ ಮಾಡಿದ್ರೆ ಬರೋ ಆನ್ಸರ್ ಕೋಎಫಿಷಿಯಂಟ್ ಏನಾಯಿತು? 40. ದಟ್ ಈಸ್ ದ ಎಸ್ಟಿಮೇಷನ್ ಆಫ್ ಕೋಎಫಿಷಿಯಂಟ್, ಇಸ್ಂಟ್ ಇಟ್? ಸೊ ನೀವು ಟೇಬಲ್ಸ್ 20 ಇದೆ ಅಂತ ಏನು ಹೆದರಬೇಕಾಗಿಲ್ಲ. 2 ಟೇಬಲ್ ಬಂದರೆ ನಿಮಗೆ 20 ಟೇಬಲ್ ಬಂದಾಗೆ, ಒಂದು 0 ಎಕ್ಸ್ಟ್ರಾ ಆಗುತ್ತೆ ಅಲ್ವಾ. ಅದೇ ಥರ 20 4s 80, ಇಸ್ಂಟ್ ಇಟ್? ಸೊ ಲೆಟ್ಸ್ ಟೇಕ್ ಥರ್ಡ್ ಕ್ವೆಶನ್. $3,265 divided by 58. ಹೈಯೆಸ್ಟ್ ಪ್ಲೇಸ್ ವ್ಯಾಲ್ಯೂ ಯಾವುದು? 2. ಸಾರಿ, ಹೈಯೆಸ್ಟ್ ಪ್ಲೇಸ್ ವ್ಯಾಲ್ಯೂ 3. ದಟ್ ಈಸ್ ಥೌಸಂಡ್ಸ್ ಪ್ಲೇಸ್. ಥೌಸಂಡ್ಸ್ ಪ್ಲೇಸ್ನ ಬಿಟ್ಟು ರಿಮೈನಿಂಗ್ ಡಿಜಿಟ್ಸ್ ವಿಲ್ ಬಿಕಮ್ 0. 2 ಇದೆ, 2 ಈಸ್ ಲೆಸ್ ದ್ಯಾನ್ 5. ಲೆಸ್ ದ್ಯಾನ್ 5 ಅಂದರೆ ಈ 3ನ ಹಾಗೆ ಇಟ್ಕೊಳ್ತೀವಿ. ಸೊ ಇಟ್ ಈಸ್ 3000. ಹಿಯರ್ 8 ಇದೆ, 8 ಮೀನ್ಸ್ ಗ್ರೇಟರ್ ದ್ಯಾನ್ 5. ಗ್ರೇಟರ್ ದ್ಯಾನ್ 5 ಇದ್ರೆ ಏನು ಮಾಡಬೇಕು? +1ನ ಆ್ಯಡ್ ಮಾಡಬೇಕು. 5 + 1 ಅಂದರೆ 6. ಸೊ ಇಟ್ ವಿಲ್ ಬಿಕಮ್ 60. ಇಟ್ ವಿಲ್ ಬಿಕಮ್ 3000. ನೌ ಯು ಕ್ಯಾನ್ ಡಿವೈಡ್ 3000 divided by 60. ಸಿ 60 6 5s 30 ಅಂತ ಗೊತ್ತಿದೆ ಅಲ್ವಾ, ಅದೇ ಥರ 60 5s ಮಾಡಿರಿ. 5 0s 0, 5 6s 30, 60 5s 300. 0 ಅಲ್ಲಿ 0 ಹೋದರೆ 0, 0 ಅಲ್ಲಿ 0 ಹೋದರೆ 0, 3 ಅಲ್ಲಿ 3 ಹೋದರೆ 0. ನೆಕ್ಸ್ಟ್ 0. ಕೋಎಫಿಷಿಯಂಟ್ ಏನಾಯಿತು? 50. ಸೊ ಇಟ್ ವಿಲ್ ಬಿಕಮ್ 50. 3000ನ 60ಇಂದ ಡಿವೈಡ್ ಮಾಡಿದ್ರೆ ಕೋಎಫಿಷಿಯಂಟ್ ಈಸ್ 50. ನೆಕ್ಸ್ಟ್ ಫೋರ್ತ್ ಕ್ವೆಶನ್. $7,687 ಎಸ್ಟಿಮೇಟ್ ಮಾಡೋಣ. ಹೈಯೆಸ್ಟ್ ಪ್ಲೇಸ್ ವ್ಯಾಲ್ಯೂ 1000. ಸೊ ರಿಮೈನಿಂಗ್ ಡಿಜಿಟ್ಸ್ ವಿಲ್ ಬಿಕಮ್ 0. 6 ಅಂದರೆ ಗ್ರೇಟರ್ ದ್ಯಾನ್ 5. ಗ್ರೇಟರ್ ದ್ಯಾನ್ 5 ಇದ್ರೆ
7 ಪ್ಲಸ್ 1 ಆ್ಯಡ್ ಮಾಡಿದ್ರೆ ಎಷ್ಟಾಯಿತು 8. ಸೊ ಇಟ್ ವಿಲ್ ಬಿಕಮ್ 8000. ಇಲ್ಲಿ 43 ಇದೆ. 43 means highest place value tens. Remaining digits is 0. 3 means less than 5. So we'll keep as it is. It is 40. ಈಗ divide ಮಾಡ್ತೀವಿ. 4 2s are 8. ಹೌದಲ್ವಾ? 4 2s are 8. Let's do it for 42s. 2 zeros are 0. 2 4s are 80. 42s are 80. ಇಲ್ಲಿ ಡಬಲ್ ಝೀರೋ ಇಳಿಸ್ಕೊಂಡ್ರೆ ಇಲ್ಲೂ ಕೂಡ ಡಬಲ್ ಝೀರೋ ಹಾಕ್ತೇವೆ. ಸೊ 48,000 40ಇಂದ ಡಿವೈಡ್ ಮಾಡಿದ್ರೆ ಆನ್ಸರ್ ಏನಾಯಿತು 2000. ಸೊ ಕೋಶಂಟ್ ವಿಲ್ ಬಿಕಮ್ 200. Sorry, quotient will become 200. This is how we will estimate the quotient. Quotient estimate ಮಾಡಬೇಕು ಅಂದರೆ ಹೈಯೆಸ್ಟ್ ಪ್ಲೇಸ್ ವ್ಯಾಲ್ಯೂಗೆ ಫಸ್ಟು ಎಸ್ಟಿಮೇಟ್ ಮಾಡ್ಕೊಳ್ತೀವಿ. ಎಸ್ಟಿಮೇಟ್ ಮಾಡಿದ್ಮೇಲೆ ಡಿವೈಡ್ ಮಾಡೋದು. ಈ ಲೆಸನಲ್ಲಿ ಫಸ್ಟ್ ನಿಮಗೆ ಟೆನ್ಸ್ ಪ್ಲೇಸು, ಥೌಸಂಡ್ಸ್ ಪ್ಲೇಸು, 100 ಪ್ಲೇಸು, 10,000s ಪ್ಲೇಸ್ 4 ಪ್ಲೇಸಿಗೂ ಎಸ್ಟಿಮೇಟ್ ಮಾಡೋಕ್ಕೆ ಬಂದರೆ ನೀವು ಎಲ್ಲ ಪ್ರಾಬ್ಲಮ್ಸು ಈಸಿಯಾಗಿ ಮಾಡ್ತಾ ಹೋಗ್ತೀರಿ. ಸೊ ಫಸ್ಟು ಎಸ್ಟಿಮೇಷನ್ ಹೆಂಗೆ ಮಾಡೋದು ಅಂತ ಒಂದು 3 ಪ್ರಾಬ್ಲಮ್ಸ್ ಕರೆಕ್ಟಾಗಿ ಕಲ್ತ್ಕೊಂಡ್ಬಿಡ್ರಿ. ಆಮೇಲೆ ಎಲ್ಲ ಪ್ರಾಬ್ಲಮ್ಸ್ ನೀವೇ ಓನಾಗಿ ಮಾಡ್ತಾ ಹೋಗ್ಬೋದು. ಸೊ ಲೆಟ್ಸ್ ಟೇಕ್ ಲಾಸ್ಟ್ ಮೇನ್, ದಟ್ ಈಸ್ ಸಾಲ್ವ್ ದ ಫಾಲೋಯಿಂಗ್. ಸಾಲ್ವ್ ದ ಫಾಲೋಯಿಂಗ್ ಅಂದರೆ ವರ್ಡ್ ಸೆಂಟೆನ್ಸಲ್ಲಿ ಕ್ವಶನ್ ಕೊಟ್ಟಿದ್ದಾರೆ, ನಾವು ಕೂಡ ಸೆಂಟೆನ್ಸಲ್ಲೇ ಆನ್ಸರ್ ಮಾಡಬೇಕು. ಎ ಗಾರ್ಮೆಂಟ್ ಕಂಪನಿ ಸ್ಟಿಚ್ಡ್ 16,783 ಶರ್ಟ್ಸ್ and 12,438 pants in a month. Estimate the total number of dresses stitched to the nearest 10,000s place. ಅಂದರೆ ಒಂದು ಗಾರ್ಮೆಂಟ್ ಕಂಪನಿ ಇದೆ, ಅದು ಶರ್ಟ್ನ 16,783 ಸ್ಟಿಚ್ ಮಾಡುತ್ತೆ ಆ್ಯಂಡ್ ಪ್ಯಾಂಟ್ನ ಎಷ್ಟು ಸ್ಟಿಚ್ ಮಾಡುತ್ತೆ 12,438. ಅವ್ರು ಏನು ಹೇಳ್ತಾ ಇದ್ದಾರೆ, ಟೋಟಲ್ ನಂಬರ್ ಎಸ್ಟಿಮೇಟ್, ಬರೀ ಟೋಟಲ್ ನಂಬರ್ನ ಫೈಂಡ್ ಔಟ್ ಮಾಡೋಕ್ಕೆ ಹೇಳ್ತಿಲ್ಲ. ಎಸ್ಟಿಮೇಟ್ ದ ಟೋಟಲ್ ನಂಬರ್ ಆಫ್ ಡ್ರೆಸ್ಸಸ್ ಸ್ಟಿಚ್ಡ್ ಟು ದ ನಿಯರೆಸ್ಟ್ 10,000s ಪ್ಲೇಸ್. ಟೋಟಲ್ ಅಂದಿದ್ದಕ್ಕೆ ಪ್ಲಸ್ ಮಾಡ್ತೀವಿ, ಅವರು ನಿಯರೆಸ್ಟ್ 10,000s ಪ್ಲೇಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಯರೆಸ್ಟ್ 10,000s ಪ್ಲೇಸ್ ಅಂದರೆ ನಾವು 10,000s ಪ್ಲೇಸಿಗೆ ಎಸ್ಟಿಮೇಟ್ ಮಾಡಿ ಅದಾದಮೇಲೆ ಆ್ಯಡ್ ಮಾಡ್ತಾ ಹೋಗ್ತೀವಿ. ಸೊ ಲೆಟ್ಸ್ ರೈಟ್ ದ ಗಿವನ್ ಡಾಟಾ. ಟೋಟಲ್ ಅಂತ ಕೊಟ್ಟಿರೋದಕ್ಕೆ ಏನು ಮಾಡಬೇಕು, ಸಮ್ ಮಾಡಬೇಕು. ವಾಟ್ ಈಸ್ ದ ಗಿವನ್ ಡಾಟಾ? Number of shirts can be stitched. Number of shirts, NO ಅಂದರೆ ಶಾರ್ಟಾಗಿ ನಂಬರ್ ಅಂತ ಬರೆದಿರ್ತೀನಿ. Number of shirts stitched is equals to how much? 16,783. And number of pants stitched, number of pants stitched, how much? That is 12,438. ಈಗ ಏನು ಮಾಡಬೇಕು, ನಿಯರೆಸ್ಟ್ 10,000s ಪ್ಲೇಸ್ ಅದು ಗಮನದಲ್ಲಿರಬೇಕು. 10,000s ಪ್ಲೇಸ್, ಒನ್ಸ್, ಟೆನ್ಸ್, ಹಂಡ್ರೆಡ್ಸ್, ಥೌಸಂಡ್ಸ್ ಆ್ಯಂಡ್ 10,000s ಪ್ಲೇಸಿಗೆ ಎಸ್ಟಿಮೇಟ್ ಮಾಡಿ ಟೋಟಲ್ ಏನು ಕೇಳಿದ್ದಾರೆ, ಟೋಟಲ್ ನಂಬರ್ ಆಫ್ ಡ್ರೆಸ್ಸಸ್ ಕೇಳಿದ್ದಾರೆ. ಡ್ರೆಸ್ ಅಂದರೆ ಏನು, ಪ್ಯಾಂಟ್, ಶರ್ಟ್ ಮತ್ತು ಪ್ಯಾಂಟ್ನ ಸೇರಿ ಎಷ್ಟು ಡ್ರೆಸ್ಸಸ್ನ ಸ್ಟಿಚ್ ಮಾಡಿದ್ದಾರೆ ಅಂತ. ಸೊ ಟೋಟಲ್ ನಂಬರ್ ಆಫ್ ಡ್ರೆಸ್ಸಸ್ ಅಂದರೆ ಶರ್ಟ್ ಮತ್ತು ಪ್ಯಾಂಟ್ ಸೇರಿ ಡ್ರೆಸ್ಸಸ್ ಆಗುತ್ತೆ ಅಲ್ವಾ. ಸೊ ಫಸ್ಟು ಎಸ್ಟಿಮೇಟ್ ಮಾಡ್ಕೋಬೇಕು. ಎಸ್ಟಿಮೇಟ್ ಹೆಂಗೆ ಮಾಡ್ಕೊಳ್ತೀರಿ, 16,000 ಅಂದರೆ 10,000s ಪ್ಲೇಸಲ್ಲಿ 1 ಇದೆ. ಸೊ ರಿಮೈನಿಂಗ್ ಡಿಜಿಟ್ಸ್ ವಿಲ್ ಬಿಕಮ್ 0. ಇಲ್ಲೂ ಅಷ್ಟೇ 10,000s ಪ್ಲೇಸ್ ಬಿಟ್ಟು ರಿಮೈನಿಂಗ್ ಡಿಜಿಟ್ಸ್ 0 ಮಾಡ್ತೀರಾ. ಈಗ ಅದ್ರ ಇಮಿಡಿಯೇಟ್ ನಂಬರ್ ನೋಡ್ತೀರಾ, 6 ಇದೆ. 6 ಈಸ್ ಗ್ರೇಟರ್ ದ್ಯಾನ್ 5. ಗ್ರೇಟರ್ ದ್ಯಾನ್ 5 ಇದ್ರೆ ಪ್ಲಸ್ 1ನ ಆ್ಯಡ್ ಮಾಡ್ತೀರಾ, ಇಟ್ ವಿಲ್ ಬಿಕಮ್ 2. ಆ್ಯಂಡ್ ಇಲ್ಲಿ 2 ಇದೆ. 2 ಮೀನ್ಸ್ ಲೆಸ್ ದ್ಯಾನ್ 5. ವಿ ವಿಲ್ ಕೀಪ್ ದ ನಂಬರ್ ಆ್ಯಸ್ ಇಟ್ ಈಸ್. ಸೊ ಇಟ್ ವಿಲ್ ಬಿಕಮ್ 1. ಈಗ ಆ್ಯಡ್ ಮಾಡಬೇಕು. 20,000 ಪ್ಲಸ್ 10,000 will become 30,000. So ಈಗ ಏನಾಯಿತು, therefore total number of dresses stitched, therefore 30,000 dresses are stitched by the garment. So garments ಇಂದ 30,000
ಡ್ರೆಸ್ಸಸ್ನ ಸ್ಟಿಚ್ ಮಾಡಿದ್ರು. ಎಸ್ಟಿಮೇಟ್ ಮಾಡಿಕೊಂಡು ಆ್ಯಡ್ ಮಾಡ್ತಾ ಹೋಗಬೇಕು. ಆ್ಯಂಡ್ ಸೆಕೆಂಡ್ ಕ್ವೆಶನ್, ಎ ನ್ಯೂಸ್ ಪೇಪರ್ ಏಜೆಂಟ್ ಸೆಲ್ಸ್ 36,721 papers in first month and 24,172 papers in second month. Estimate the decrease in sale of the newspaper in the second month to the nearest 10,000 place. ಅಂದರೆ ನ್ಯೂಸ್ ಪೇಪರ್ ಏಜೆಂಟ್ ಏನು ನ್ಯೂಸ್ ಪೇಪರ್ನ ಸೇಲ್ ಮಾಡ್ತಿರ್ತಾನಲ್ಲ, ಅವನು ಫಸ್ಟ್ ಮಂತಲ್ಲಿ 36,721 ಪೇಪರ್ನ ಸೇಲ್ ಮಾಡ್ತಾನೆ. ಅದೇ ಥರ ಸೆಕೆಂಡ್ ಮಂತಲ್ಲಿ 24,172, ಅಂದರೆ ಫಸ್ಟ್ ಮಂತಲ್ಲಿ ಜಾಸ್ತಿ ಸೇಲ್ ಮಾಡ್ತಾನೆ. ಎಷ್ಟು? 36,721. ಅದೇ ಥರ ಸೆಕೆಂಡ್ ಮಂತಲ್ಲಿ ಏನು ಮಾಡ್ತಾನೆ? 24,172. ಅಷ್ಟು ಕಡಿಮೆ ಆಗುತ್ತೆ. 36ಗಿಂತ 24,000 ಕಡಿಮೆ ಅಲ್ವಾ? ಸೊ ಸೇಲ್ಸ್ ಕಡಿಮೆ ಆಗುತ್ತೆ. ಅವ್ರು ಏನು ಕೇಳ್ತಿದ್ದಾರೆ ಅಂದರೆ ಎಷ್ಟು ಕಡಿಮೆ ಆಯಿತು, ಎಷ್ಟು ಡಿಫ್ರೆನ್ಸ್ ಆಯಿತು ಅಂತ ಕೇಳ್ತಾರೆ. ಸೊ ಎಷ್ಟು ಕಡಿಮೆ ಆಯಿತು ಅಂತ ಗೊತ್ತಾಗಬೇಕು ಅಂದರೆ ಏನು ಮಾಡ್ತೀರಿ? ಡಿಫ್ರೆನ್ಸ್ನ ಫೈಂಡ್ ಔಟ್ ಮಾಡ್ತೀರಿ, ಅಂದರೆ ಸಬ್ಟ್ರ್ಯಾಕ್ಟ್ ಮಾಡಬೇಕು. ಏನು ಹೇಳಿದ್ದಾರೆ? ಎಸ್ಟಿಮೇಟ್ ದ ಡಿಕ್ರೀಸ್ ಇನ್ ಸೇಲ್ ಟು ದ 10,000 ಪ್ಲೇಸ್, ಅಂದರೆ 10,000 ಪ್ಲೇಸಿಗೆ ಎಸ್ಟಿಮೇಟ್ ಮಾಡಿ ಅದಾದಮೇಲೆ ಡಿಫ್ರೆನ್ಸ್ನ ಫೈಂಡ್ ಔಟ್ ಮಾಡಿ. ಯಾವಾಗ ಡಿಕ್ರೀಸ್ ಕೇಳ್ತಾರೆ, ಇನ್ಕ್ರೀಸ್ ಕೇಳ್ತಾರೆ, ಆಗ ನಾವು ಡಿಫ್ರೆನ್ಸ್ನ ಮಾಡಬೇಕು. ಸೊ ಇಸ್ಂಟ್ ಇಟ್? ಸೊ ಲೆಟ್ಸ್ ರೈಟ್ ದ ಗಿವನ್ ಡಾಟಾ ಫಸ್ಟ್. ಏನು ಕೊಟ್ಟಿದ್ದಾರೆ? ಸೇಲ್ ಆಫ್ ನ್ಯೂಸ್ ಪೇಪರ್ ಇನ್ ಫಸ್ಟ್ ಮಂತ್. ಸೇಲ್ ಆಫ್ ನ್ಯೂಸ್ ಪೇಪರ್ ಇನ್ ಫಸ್ಟ್ ಮಂತ್ and sale of newspaper in second month. ಫಸ್ಟ್ ಮಂತಲ್ಲಿ ಸೇಲ್ ಎಷ್ಟಾಯಿತು? 36,721. ಸೆಕೆಂಡ್ ಮಂತಲ್ಲಿ 24,172. ಏನು ಮಾಡಬೇಕಾಗಿದೆ? ನಾವು ಡಿಫ್ರೆನ್ಸ್ನ ಫೈಂಡ್ ಔಟ್ ಮಾಡಬೇಕು. ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡೋಕ್ಕೂ ಮುಂಚೆ ಎಸ್ಟಿಮೇಟ್ ಮಾಡ್ತೀವಿ. ಸೊ ಇಲ್ಲಿ ಹೈಯೆಸ್ಟ್ 10,000 ಪ್ಲೇಸ್. 10,000 ಪ್ಲೇಸ್ ಅಂದರೆ ದಿಸ್ ಇಸ್ 3. ಸೊ 10,000 ಪ್ಲೇಸ್ ಬಿಟ್ಟು ರಿಮೈನಿಂಗ್ ಡಿಜಿಟ್ಸ್ ವಿಲ್ ಬಿಕಮ್ 0. ರಿಮೈನಿಂಗ್ ಡಿಜಿಟ್ಸ್ ಎಷ್ಟಿದೆ? 4 ಡಿಜಿಟ್ಸ್ ಇದೆ. ಸೊ ಇಟ್ ವಿಲ್ ಬಿಕಮ್, ಅವ್ರಲ್ಲಿ ಸ್ವಲ್ಪ ಕಾಣಿಸಲ್ಲ ಅಂದರೆ ಈ ಕಡೆಗೆ ಮಾಡ್ತೀನಿ ನಾನು, 36,721 ಆ್ಯಂಡ್ 24,172. 10,000 ಪ್ಲೇಸ್ ಬಿಟ್ಟು ರಿಮೈನಿಂಗ್ ಡಿಜಿಟ್ಸ್ ವಿಲ್ ಬಿಕಮ್ 0. ಈಗ 6 ಇದೆ. 6 is greater than 5. ಸೊ 3 will become 4. ಆ್ಯಂಡ್ 4 ಅಂದರೆ ಲೆಸ್ ದ್ಯಾನ್ 5 ಇದೆ. 2ನ ಆ್ಯಸ್ ಇಟ್ ಈಸ್ ಇಟ್ಕೊಳ್ತೀವಿ. ಈಗ ಡಿಫ್ರೆನ್ಸ್ನ ಫೈಂಡ್ ಔಟ್ ಮಾಡಿ. 0 ಹೋದರೆ 0, 4 2 ಹೋದರೆ 2. ಇಟ್ ವಿಲ್ ಬಿಕಮ್ 20,000. ಏನು ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದೆ? ಸೊ ಡಿಕ್ರೀಸ್ ಇನ್ ದ ಸೇಲ್ ಎಷ್ಟಾಯಿತು? ದೇರ್ಫೋರ್ 20,000 papers are decreased in the second month. ಸೊ ಸೆಕೆಂಡ್ ಮಂತಲ್ಲಿ ಎಷ್ಟು ಡಿಕ್ರೀಸ್ ಆಯಿತು ಅಂದರೆ 20,000 ಪೇಪರ್ಸ್ನಷ್ಟು ಸೇಲು ಡಿಕ್ರೀಸ್ ಆಯಿತು. This is an answer. And let's take third question. A train can cover 225 km in 1 hour. ಅಂದರೆ ಟ್ರೈನು 1 ಅವರ್ ಹೋದರೆ ಎಷ್ಟು ಕಿಲೋಮೀಟರ್ ಕವರ್ ಮಾಡುತ್ತೆ? 225 ಕಿಲೋಮೀಟರ್. 1 ಅವರ್ ರನ್ ಆಯಿತು ಅಂದರೆ 225 ಕಿಲೋಮೀಟರ್ ಅಷ್ಟು ಡಿಸ್ಟೆನ್ಸ್ನ ಕವರ್ ಮಾಡುತ್ತೆ. ಎಸ್ಟಿಮೇಟ್ ದ ಡಿಸ್ಟೆನ್ಸ್ ಕವರ್ಡ್ ಇನ್ ಎ ಡೇ ಟು ದ ಹೈಯೆಸ್ಟ್ ಪ್ಲೇಸ್ ವ್ಯಾಲ್ಯೂ. ಅಂದರೆ ಈಗ ಏನು ಕೊಟ್ಟಿದ್ದಾರೆ ಅಂದರೆ ಫಸ್ಟು ಟ್ರೈನು 1 ಅವರ್ ಹೋದರೆ 225 ಕಿಲೋಮೀಟರ್ಸ್ ಅಷ್ಟು ರನ್ ಆಗುತ್ತೆ ಅಂತ ಹೇಳಿದ್ದಾರೆ. ಬಟ್ ಕೇಳಿರೋದೇನು 1 ಡೇ. 1 ಡೇಗೆ ಎಷ್ಟು ಕವರ್ ಮಾಡುತ್ತೆ ಅಂತ. 1 ಡೇಗೆ ಎಷ್ಟು ಅವರ್ ಅಂತ ಗೊತ್ತಿರಬೇಕು ನಮಗೆ. 1 ಡೇಗೆ 24 ಅವರ್ಸ್. ಆವಾಗ ಏನು ಮಾಡ್ತೀವಿ? 225 ಇಂಟು 24 ಮಾಡ್ತೀವಿ. ಸೊ ಬರೀ 225 ಇಂಟು 24 ಮಾಡೋ ಹಾಗಿಲ್ಲ, ನಾವು ಎಸ್ಟಿಮೇಟ್ ಮಾಡಬೇಕು. ಎಸ್ಟಿಮೇಟ್ ಅಂದರೆ ಟು ದ ಹೈಯೆಸ್ಟ್ ಪ್ಲೇಸ್.
ವ್ಯಾಲ್ಯೂನ ಎಸ್ಟಿಮೇಟ್ ಮಾಡಿ ಅದಾದಮೇಲೆ ನಾವು ಪ್ರಾಡಕ್ಟ್ನ ಫೈಂಡ್ ಔಟ್ ಮಾಡಬೇಕು. ಸೊ ಸಾಲ್ವ್ ಮಾಡ್ತಾನೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಏನು ಕೊಟ್ಟಿದ್ದಾರೆ, ಡಿಸ್ಟೆನ್ಸ್ ಕವರ್ಡ್ ಬೈ ಟ್ರೈನ್ ಇನ್ 1 hour. 1 ಅವರಲ್ಲಿ ಎಷ್ಟು ಕವರ್ ಮಾಡುತ್ತೆ ಡಿಸ್ಟೆನ್ಸ್ನ? 225 ಕಿಲೋಮೀಟರ್. ನಾವೇನು ಫೈಂಡ್ ಔಟ್ ಮಾಡಬೇಕಾಗಿರೋದು, ಡಿಸ್ಟೆನ್ಸ್ ಕವರ್ಡ್ ಬೈ ಟ್ರೈನ್ ಇನ್ 1 day. 1 ಡೇಗೆ ಎಷ್ಟಾಗುತ್ತೆ? 225 ಇಂಟು 24 ಯಾಕೆ ಅಂದರೆ 1 ಡೇಗೆ 24 hours, ಅದಕ್ಕೋಸ್ಕರ. ಸೊ ಬರೀ ಮಲ್ಟಿಪ್ಲಿಕೇಶನ್ ಕೇಳಿಲ್ಲ ಅವರು, ಎಸ್ಟಿಮೇಟ್ ಮಾಡೋಕ್ಕೆ ಹೇಳಿದ್ದಾರೆ. ಹೈಯೆಸ್ಟ್ ಪ್ಲೇಸಿಗೆ ಎಸ್ಟಿಮೇಟ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಇಲ್ಲಿ ಹೈಯೆಸ್ಟ್ ಪ್ಲೇಸ್ ಯಾವುದು? 100 ಪ್ಲೇಸ್. ಸೊ ರಿಮೈನಿಂಗ್ ಡಿಜಿಟ್ಸ್ ವಿಲ್ ಬಿಕಮ್ 0. ಸೊ ಹಿಯರ್ ಇಲ್ಲೂ ಅಷ್ಟೇ ಹೈಯೆಸ್ಟ್ ಪ್ಲೇಸ್ ವ್ಯಾಲ್ಯೂ ಆ್ಯಂಡ್ ರಿಮೈನಿಂಗ್ ಡಿಜಿಟ್ಸ್ ವಿಲ್ ಬಿಕಮ್ 0. ಸೊ ಇಲ್ಲಿ 2 ಇದೆ, 2 is less than 5, we will keep the number as it is. Here 4 ಇದೆ, it is less than 5, 2ನ as it is ಬರಿತೀವಿ. ಈಗ ಮಲ್ಟಿಪ್ಲಿಕೇಶನ್ ಮಾಡಬೇಕು. 2 ಇಂಟು 2, 2 2s 4. ನಾನು ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಹೇಳಿದ್ದೀನಿ, 2 2s 4. ಬರೀ ನಂಬರ್ಸ್ ಮಲ್ಟಿಪ್ಲೈ ಮಾಡಿ ಅದಾದಮೇಲೆ ಝೀರೋಸ್ನ ಕೌಂಟ್ ಮಾಡ್ತೀವಿ. 1 2 3, ಸೊ 3 zeros ಆಯಿತು. ಇಟ್ ವಿಲ್ ಬಿಕಮ್ 4000. ಸೊ ಏನು ಕೇಳಿದ್ದಾರೆ ಅವರು? ಡಿಸ್ಟೆನ್ಸ್ ಕವರ್ಡ್ ಕೇಳಿದ್ದಾರೆ. ದೇರ್ ಫೋರ್ 4000 ಕಿಲೋಮೀಟರ್ ಡಿಸ್ಟೆನ್ಸ್ ಕವರ್ಡ್ ಬೈ ಟ್ರೈನ್ ಇನ್ 1 day. 1 ಡೇಗೆ ಎಷ್ಟು ಕವರ್ ಮಾಡಿದೆ? ಅಪ್ರಾಕ್ಸಿಮೇಷನ್ ಆಗಿ 4000 ಕಿಲೋಮೀಟರ್ ಅಷ್ಟು ಡಿಸ್ಟೆನ್ಸ್ನ ಟ್ರೈನು ಕವರ್ ಮಾಡಿದೆ. ಇಸ್ಂಟ್ ಇಟ್? ಲೆಟ್ಸ್ ಟೇಕ್ ಲಾಸ್ಟ್ ಕ್ವೆಶನ್, ದಟ್ ಈಸ್ ಎ ಕಾರ್ಪೆಂಟರ್ ಅರ್ನ್ಡ್ 18,634 ಡ್ಯೂರಿಂಗ್ ದ ಮಂತ್ ಆಫ್ ನವೆಂಬರ್. ನವೆಂಬರಲ್ಲಿ ಎಷ್ಟು ಅರ್ನ್ ಮಾಡ್ತಾನೆ? 18,634 ಅಷ್ಟು ಮನಿನ ಅರ್ನ್ ಮಾಡ್ತಾನೆ. ಆ್ಯಂಡ್ ಡಿಸೆಂಬರಲ್ಲಿ 32,645. ಡಿಸೆಂಬರಲ್ಲಿ ಅರ್ನ್ ಮಾಡೋ ಅಂಥ ಮನಿ 32,645 ಆಗಿರುತ್ತೆ. ಎಸ್ಟಿಮೇಟ್ how much more he earned in the December to the nearest 10,000 place. ಅಂದರೆ ಕಾರ್ಪೆಂಟರು ಫಸ್ಟ್ ಮಂತ್ ನವೆಂಬರಲ್ಲಿ 18,634 ಅರ್ನ್ ಮಾಡಿರ್ತಾನೆ ಅಂದರೆ ಅವನು ಅಷ್ಟು ಸ್ಯಾಲ್ರಿ ತೊಗೊಂಡಿರ್ತಾನೆ. ಆ್ಯಂಡ್ ನವೆಂಬರಲ್ಲಿ ಏನು ಮಾಡ್ತಾನೆ? 32,645. ನವೆಂಬರಲ್ಲಿ ಕಡಿಮೆ ತೊಗೊಂಡಿರ್ತಾನೆ, ಡಿಸೆಂಬರಲ್ಲಿ ಜಾಸ್ತಿ ತೊಗೊಂಡಿರ್ತಾನೆ. ಅವ್ರು ಏನು ಕೇಳ್ತಿದ್ದಾರೆ ಅಂದರೆ ಹೌ ಮಚ್ ಮೋರ್, ಎಷ್ಟು ಜಾಸ್ತಿ ತೊಗೊಂಡ. ಈಗ ನೋಡಿರಿ, ನೀವು ಒಂದು ತಿಂಗಳು 10,000 ಸ್ಯಾಲ್ರಿ ತೊಗೊಂಡಿರ್ತೀರಿ, ನೆಕ್ಸ್ಟ್ ತಿಂಗಳು 15,000 ಸ್ಯಾಲ್ರಿ ತೊಗೊಂಡಿರ್ತೀರಿ. ಎಷ್ಟು ಜಾಸ್ತಿ ತೊಗೊಳ್ತೀರಿ? ಹೆಂಗೆ ಫೈಂಡ್ ಔಟ್ ಮಾಡ್ತೀರಿ? ನೆಕ್ಸ್ಟ್ ಮಂತ್ 15,000 ತೊಗೊಂಡಿರ್ತೀನಲ್ಲ, 15,000ಅಲ್ಲಿ ಪ್ರೀವಿಯಸ್ ಮಂತ್ ತೊಗೊಂಡಿದ್ದ ಸ್ಯಾಲ್ರಿ ಎಷ್ಟು? 10,000. ಸೊ ಅದನ್ನ ಡಿಫ್ರೆನ್ಸ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ. ಇಲ್ಲೂ ಅಷ್ಟೇ, ಡಿಸೆಂಬರಲ್ಲಿ ಜಾಸ್ತಿ ಸ್ಯಾಲ್ರಿ ತೊಗೊಂಡಿದ್ದಾರೆ ಅಲ್ವಾ? ಸೊ ಎಷ್ಟು ತೊಗೊಂಡಿದ್ದಾರೆ ಡಿಸೆಂಬರಲ್ಲಿ? 32,645. ಸೊ ಆ 32,645ಅಲ್ಲಿ ನವೆಂಬರಲ್ಲಿ ಕಡಿಮೆ ಸ್ಯಾಲ್ರಿ ತೊಗೊಂಡಿದ್ದಾನೆ, ದಟ್ ಈಸ್ 18,634. ಅದನ್ನು ಮೈನಸ್ ಮಾಡಿದ್ರೆ ಎಷ್ಟು ಜಾಸ್ತಿ ತೊಗೊಂಡಿದ್ದಾರೆ ಅಂತ ಗೊತ್ತಾಗುತ್ತೆ. ಬಟ್ ಅವರನ್ನು ಏನು ಹೇಳ್ತಿದ್ದಾರೆ? ನಿಯರೆಸ್ಟ್ 10,000 ಪ್ಲೇಸಿಗೆ ಎಸ್ಟಿಮೇಟ್ ಮಾಡೋಕ್ಕೆ ಹೇಳ್ತಿದ್ದಾರೆ. ಸೊ ನಿಯರೆಸ್ಟ್ 10,000 ಪ್ಲೇಸಿಗೆ ಎಸ್ಟಿಮೇಟ್ ಮಾಡಿ ಅದಾದಮೇಲೆ ಡಿಫ್ರೆನ್ಸ್ ತೊಗೋಬೇಕು. ಸೊ ಫೋರ್ತ್ ಕ್ವೆಶನ್, ಗಿವನ್ ಡಾಟಾ ಏನು? ಅರ್ನಿಂಗ್ ಇನ್ ನವೆಂಬರ್. ಫಸ್ಟು ಡಿಸೆಂಬರ್ನೇ ಬರ್ಕೊಳ್ಳೋಣ. ಯಾಕೆ ಡಿಸೆಂಬರ್ನ ಬರ್ಕೋಬೇಕು ಅಂದರೆ ಅರ್ನಿಂಗು ಡಿಸೆಂಬರಲ್ಲಿ ಜಾಸ್ತಿ ಇದೆ, ಅದಕ್ಕೆ ಅದನ್ನ ಫಸ್ಟ್ ಬರ್ಕೊಳ್ತೀವಿ. 32,645. ಆ್ಯಂಡ್ ನೆಕ್ಸ್ಟ್ ಅರ್ನಿಂಗ್ ಇನ್ ಡಿಸೆಂಬರ್ ಆಯಿತು, ಸಾರಿ ನವೆಂಬರಲ್ಲಿ ಬರ್ಕೋಬೇಕು. ಅರ್ನಿಂಗ್ ಇನ್ ನವೆಂಬರ್. ಸೊ ನವೆಂಬರಲ್ಲಿ ಎಷ್ಟು ಅರ್ನ್ ಮಾಡಿದರೆ? 18,634. ಬರೀ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡೋಕ್ಕಿಲ್ಲ, ಎಸ್ಟಿಮೇಟ್ ಮಾಡಿ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದರೆ 10,000 ಪ್ಲೇಸಿಗೆ ಎಸ್ಟಿಮೇಟ್ ಮಾಡೋಕ್ಕೆ ಹೇಳಿದರೆ 10,000 ಪ್ಲೇಸ್ ಅಂದರೆ ಇಲ್ಲಿ ಹೈಯೆಸ್ಟ್
that is here it is 3 and here it is 1. So 3 remaining digit will become 0. Here also remaining digits will become 0. ಇಲ್ಲಿ 2 ಇದೆ, 2 ಅಂದರೆ less than 5, so we will keep 3 as it is. And ಇಲ್ಲಿ 8 ಇದೆ, 8 ಅಂದರೆ greater than 5, greater than 5 ಇದ್ರೆ ಏನು ಮಾಡ್ತೀವಿ, ಪ್ಲಸ್ 1ನ ಆ್ಯಡ್ ಮಾಡ್ತೀವಿ, 1ಗೆ ಪ್ಲಸ್ 1 ಆ್ಯಡ್ ಮಾಡಿದ್ರೆ ಇಟ್ ವಿಲ್ ಬಿಕಮ್ 2. ಸೊ ಇಲ್ಲಿ 20,000 ಆಯಿತು. 30,000 ಆ್ಯಂಡ್ 20,000. ಈಗ ನಾವು ಡಿಫ್ರೆನ್ಸ್ನ ಫೈಂಡ್ ಔಟ್ ಮಾಡಬೇಕು. 3 ಅಲ್ಲಿ 2 ಹೋದರೆ 1 ಆ್ಯಂಡ್ ರಿಮೈನಿಂಗ್ ಡಿಜಿಟ್ಸ್ ವಿಲ್ ಬಿಕಮ್ 0. ಸೊ ಏನಾಯಿತು, 10,000. ಏನು ಕೇಳಿದ್ದಾರೆ, ಎಷ್ಟು ಅಮೌಂಟ್ ಜಾಸ್ತಿ ಅರ್ನ್ ಮಾಡಿದ್ದಾರೆ ಅಂತ ಕೇಳಿದ್ದಾರೆ. ಸೊ 10,000 more rupees, 10,000 more he earned in ಡಿಸೆಂಬರಲ್ಲಿ 10,000 ಜಾಸ್ತಿ ಆನ್ ಮಾಡ್ತಾನೆ. ಸೊ ಯಾವಾಗ ಡಿಫ್ರೆನ್ಸ್ ಮಾಡಬೇಕು, ಯಾವಾಗ ಸಮ್ ಮಾಡಬೇಕು, ಯಾವಾಗ ಮಲ್ಟಿಪ್ಲೈ ಮಾಡಬೇಕು ಅಂತ ನಿಮಗೆ ಕ್ಲಾರಿಟಿ ಇರಬೇಕು. ಅದಾದಮೇಲೆ ಎಸ್ಟಿಮೇಷನ್ ಒಂದು ಎಕ್ಸ್ಟ್ರಾ ಆಗುತ್ತೆ, ಇಸ್ಂಟ್ ಇಟ್. ಸೊ ಇಲ್ಲಿಗೆ ಈ ಲೆಸನ್ ಕಂಪ್ಲೀಟ್ ಆಗುತ್ತೆ. ಸೊ ಎಸ್ಟಿಮೇಷನ್ ತುಂಬ ಈಸಿನೇ ಇರುತ್ತೆ, ಜಸ್ಟ್ ಕಾನ್ಸೆಪ್ಟ್ ಒಂದಷ್ಟು ಕಾನ್ಸೆಪ್ಟ್ನ ಅರ್ಥ ಮಾಡಿಕೊಂಡ್ರೆ ಯು ಕ್ಯಾನ್ ಈಸಿಲಿ ಸಾಲ್ವ್ ಆಲ್ ದ ಪ್ರಾಬ್ಲಮ್ಸ್, ಇಸ್ಂಟ್ ಇಟ್. Thank you students. Let's discuss remaining lessons in the next class. Thank you.